ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಏನಂತ ಅಂದರೆ ಪಿಗ್ಮೆಂಟೇಷನ್ ಮತ್ತು ಸನ್ ಟ್ಯಾನಿಗೋಸ್ಕರ ಒಂದು ರೆಮಿಡಿ ಹೇಳಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಇದನ್ನು ಮಾಡೋದಕ್ಕೆ ನಿಮ್ಮ ಹತ್ರ ಲಿಕೋರೈಸ್ ಪೌಡರ್ ಅಂತ ಹೇಳಿ ಗಂಧಿಗೆ ಅಂಗಡಿಯಲ್ಲಿ, ಇಲ್ಲಾಂದರೆ ಗಂಧಿಗೆ ಅಂಗಡಿಯಲ್ಲಿ ಸಿಗುತ್ತೆ, ಇಲ್ಲ ಅಂದರೆ ಆಯುರ್ವೇದಿಕ್ ಶಾಪ್ಗಳು ಸಿಗುತ್ತಲ್ಲ, ಅಲ್ಲಿ ಹೋಗಿ ಕೇಳಿದ್ರು ಕೂಡ ಸಿಕ್ಬಿಡುತ್ತೆ. ಒಂದು 50 ಇಲ್ಲ 100 ಗ್ರಾಮ್ಗೆ 50 ಗ್ರಾಮ್ ಇಲ್ಲ 100 ಗ್ರಾಮ್ದು ಪೌಚ್ ಥರ ಸಿಗುತ್ತೆ. ಆದರೆ ಅದು ತುಂಬ ಕಮ್ಮಿ ರೇಟ್, ಒಂದು 45 ರೂಪಾಯಿ 60 ರೂಪಾಯಿ ಒಳಗಡೆನೇ ಇರುತ್ತೆ. ಇದನ್ನು ಹೇಗೆ ಮನೇಲಿ ನೀವು ಫೇಸ್ ಪ್ಯಾಕ್ ಆಗಿ ಯೂಸ್ ಮಾಡ್ಕೋಬೋದು. ವಾರದಲ್ಲಿ 3ರಿಂದ 4 ಸರಿ ಕೂಡ ನೀವು ಯೂಸ್ ಮಾಡಿ ಚೆನ್ನಾಗಿರುತ್ತೆ. ಸೊ ಹಾಗೆ ಈ ಪಿಂಪಲ್ ಮಾರ್ಕ್ಸ್ಗಳು ನೋಡಿ, ಈ ಥರ ಪಿಂಪಲ್ ಮಾರ್ಕ್ಸ್ಗಳಿದ್ರೂ ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಸನ್ ಟ್ಯಾನಿಗಂತೂ 100% ವರ್ಕ್ ಆಗುತ್ತೆ. ಹಾಗೆ ಪಿಗ್ಮೆಂಟೇಷನ್ಸ್ ಹೋಗುತ್ತೆ. ಆದರೆ ಪಿಗ್ಮೆಂಟೇಷನ್ಸ್ ಹೋಗುತ್ತೆ ಅಂತ ಹೇಳಿದ್ರೆ ಸ್ವಲ್ಪ ಜನಕ್ಕೆ ಹಾರ್ಮೋನ್ ಇಂಬ್ಯಾಲೆನ್ಸಿಂದ ಇಲ್ಲಿ ಸೊ ಒಳ್ಳೆ ಬಟರ್ಫ್ಲೈ ಥರ ಬ್ಲ್ಯಾಕ್ ಆಗಿರುತ್ತಲ್ಲ, ಅದೆಲ್ಲ ಹೋಗಲ್ಲ. ಆ ಥರ ಪಿಗ್ಮೆಂಟೇಷನ್ಸ್ ಇದ್ದರೆ ನೀವು ಅದನ್ನು ಸ್ಕ್ರಬ್ ಮಾಡೋದು, ಇಲ್ಲ ಸುಮ್ಮನೆ ಯಾವುದದು ಬ್ಲೀಚ್ ಬರುತ್ತಲ್ಲ, ಬ್ಲೀಚ್ ಎಲ್ಲ ಅಪ್ಲೈ ಮಾಡೋದು, ಅವೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಇನ್ನೂ ಜಾಸ್ತಿ ಕೆಣ್ಕೊಂಬಿಡುತ್ತದು. ಸೊ ಆದಷ್ಟು ಅದನ್ನು ನೀವು ಡಾಕ್ಟರ್ ಹತ್ರ ಹೋಗಿ ಅದಕ್ಕೆ ಅಂತಲೇ ಕೆಲವು ಬರುತ್ತೆ, ಆಯಿಂಟ್ಮೆಂಟ್ಗಳೆಲ್ಲ ಬರುತ್ತೆ, ಅದನ್ನು ಯೂಸ್ ಮಾಡಿ ಸ್ಕ್ರಬ್ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಆ ಥರದ್ದು ಹೋಗೋದು ಇಲ್ಲ, ಲಿಕೋರೈಸಿಂದ ಅಂಥದ್ದೆಲ್ಲ ಹೋಗಲ್ಲ. ಸೊ ಇದು ಸನ್ ಡ್ಯಾಮೇಜ್, ಸ್ಕಿನ್ ಬ್ಲ್ಯಾಕ್ ಆಗಿರೋದು, ಡಲ್ನೆಸ್ ಮತ್ತು ಹಾಗೆ ಡೆಡ್ ಸ್ಕಿನ್ ಸೆಲ್ಸ್ನ ಎಲ್ಲ ರಿಮೂವ್ ಮಾಡೋದಕ್ಕೆ ಈ ಲಿಕೋರೈಸ್ ಪೌಡರ್ ಭಾಳ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಸೊ ನಾನು ಇಲ್ಲಿ ತುಂಬ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿರುವಂಥ ಪಿಗ್ಮೆಂಟೇಷನ್ಸ್ಗೆ ನಾನಿಲ್ಲಿ ಯಾವುದೋ ಟಿಪ್ಸ್ ಕೊಡ್ತಾ ಇಲ್ಲ. ನಾನು ಹೇಳ್ತಿರೋದು ಇಷ್ಟೇ, ಪಿಂಪಲ್ ಮಾರ್ಕ್ಸ್ಗೆ ಮತ್ತು ಸನ್ ಟ್ಯಾನ್ ಆಗಿರತ್ತಲ್ಲ ಅಂಥವ್ರಿಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಹೇಳಿ. ಸೊ ನೀವು ಒಂದು 2 ಸರಿ ಯೂಸ್ ಮಾಡಿದ ತಕ್ಷಣವೇ ನಿಮ್ಗೆ ಅನಿಸುತ್ತೆ ಸ್ಕಿನ್ ಸ್ವಲ್ಪ ಬ್ರೈಟ್ ಆಯ್ತಲ್ಲ ಅಂತ ಹೇಳಿ. ಸೊ ಹೆಂಗೆ ಮಾಡೋದಂತ ಹೇಳಿ ತೋರಿಸ್ತೀನಿ. ನಾನು ಆಗಲೇ ಹೇಳಿದಾಗೆ ಇದು ಮಾಡ್ಕೊಳ್ಳೋದು ತುಂಬ ಈಸಿ ಇರುತ್ತೆ. ಸೊ ಸ್ಕಿನ್ ಟ್ಯಾನ್ ಹೋಗುತ್ತೆ ಮತ್ತು ಚಿಕ್ಕ ಪಿಂಪಲ್ ಸ್ಕಾರ್ಸ್, ಅದು ಮಾರ್ಕ್ಸ್ ಏನಿರುತ್ತಲ್ಲ ಅದು ಕೂಡ ಹೋಗುತ್ತೆ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಹಿಂಗಾಗಿ ಕಾಣಿಸ್ತೀರಾ, ಸ್ಕಿನ್ ಯಾವಾಗಲೂ ಶೈನಿಂಗ್ ಬರ್ತಾ ಇರುತ್ತೆ ಯೂಸ್ ಮಾಡೋದ್ರಿಂದ. ಸೊ ನಾನಿಲ್ಲಿ 1 ಸ್ಪೂನಷ್ಟು ಕಡಲೆ ಹಿಟ್ಟನ್ನು ತಗೊಳ್ತಾ ಇದ್ದೀನಿ. ಒಂದು ಸ್ಪೂನೇ ಸಾಕು. ಸೊ ಹಾಗೆ ಈಗ ನಾನು ಲಿಕೋರೈಸ್ ಪೌಡರ್ನ ತಗೊಳ್ತೀನಿ. ಇದು ನಾನು ಇಲ್ಲಿ ಹತ್ತಿರದಲ್ಲೇ ಒಂದು ಆಯುರ್ವೇದಿಕ್ ಶಾಪ್ ಇತ್ತು, ಅಲ್ಲಿ ಹೋಗಿ ತೊಗೊಂಡಿದ್ದು. ಇದ್ರ ಮೇಲೆ ಅತಿ ಮಧುರ ಅಂತ ಇದೆ. ಇದು ಕನ್ನಡದಲ್ಲಿ ಅತಿ ಮಧುರ, ಇಂಗ್ಲೀಷಲ್ಲಿ ಲಿಕೋರೈಸ್ ಪೌಡರ್. ಸೊ ಇದನ್ನು 1 ಸ್ಪೂನಷ್ಟು ತಗೊಳ್ಳಿ. ನೋಡಿ, ಇದು ಎಷ್ಟು 45 ರೂಪೀಸ್ ಇಲ್ಲ 60 ರೂಪೀಸ್ ಕೊಟ್ಟಿರ್ತೀನಿ ಅಷ್ಟೇ. ನಾನು ಇದಕ್ಕೆ 1 ಸ್ಪೂನಷ್ಟು ಮಿಕ್ಸ್ ಮಾಡ್ಕೋಬೋದು. ಮತ್ತು ಇನ್ನೂ ಒಂದು ಹೇಳ್ತೀನಿ, ನಿಮಗೆ ಕಡಲೆ ಹಿಟ್ಟಲ್ಲಿ ಮುಖ ತೊಳೆಯೋ ಅಭ್ಯಾಸ ಇತ್ತಂದರೆ ಈ ಪೌಡರ್ನ ನೀವು ಮಿಕ್ಸ್ ಮಾಡ್ಕೊಳ್ಳಿ. ಸೊ ಮಿಕ್ಸ್ ಮಾಡಿಕೊಂಡು ಫೇಸ್ ವಾಶ್ ಮಾಡೋದನ್ನು ಮಾಡ್ತಾ ಇದ್ರೆ ಮುಖ ತುಂಬ ಬ್ರೈಟ್ ಆಗಿ ತುಂಬ ಚೆನ್ನಾಗಾಗುತ್ತೆ. ಪಿಂಪಲ್ ಮಾರ್ಕ್ಸೇ ಬರಲ್ಲ, ಸ್ಕಿನ್ ಡಲ್ನೆಸ್ ಕೂಡ ಇರಲ್ಲ. ಸೊ ತುಂಬ ಚೆನ್ನಾಗಿರುತ್ತೆ. ಫೇಸ್ ಅಂತೂ ಯಾವಾಗಲೂ ಹೊಳಿತಾ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಯೂಸ್ ಮಾಡಿ. ಇದನ್ನು ನಾನು ಫೇಸ್ ಪ್ಯಾಕಿಗೋಸ್ಕರ ಯೂಸ್ ಮಾಡ್ತಾ ಇರೋದ್ರಿಂದ ನಾನಿಲ್ಲಿ ಹಾಲು ತೊಗೊಂಡಿದ್ದೀನಿ. ಹಾಲು ಜೊತೆ ಮಿಕ್ಸ್ ಮಾಡ್ಕೊಳ್ಳೋದು. ಪೇಸ್ಟ್ ಥರ ಆಗಬೇಕಷ್ಟೇ. ಇಲ್ಲಾಂದರೆ ಇಷ್ಟು ತೆಳ್ಳಗೆ ನೀವು ಮಾಡ್ಕೋಬೋದು. ಇದು ಹಾಲನ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು. ಅಷ್ಟು ಗಟ್ಟಿ ನನಗೆ ಬೇಡ ಅಂದರೆ ಇಷ್ಟು ತೆಳ್ಳಗೆ ಮಾಡ್ಕೊಳ್ಳಿ. ಸ್ಕಿನ್ಗೆ ಅಪ್ಲೈ ಮಾಡಿ ಎಷ್ಟು ಒಂದು 10 ಮಿನಿಟ್ಸ್ಗೆಲ್ಲ ಡ್ರೈ ಆಗಿಬಿಡುತ್ತೆ. ಇದು ಫೇಸ್ ಪ್ಯಾಕ್ ಆಗಿ ನೀವು ಯೂಸ್ ಮಾಡ್ಕೊಳ್ತಾ ಬನ್ನಿ. ಓಕೆ ಫ್ರೆಂಡ್ಸ್, ಇವತ್ತಿಗೆ ಇಷ್ಟ. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಇದು ಮಾಡೋದು ಭಾಳ ಈಸಿ. ಹಾಗೆ ಶೈನಿಂಗ್ ಎಲ್ಲ ಬರ್ತಾ ಇರುತ್ತೆ ಸ್ಕಿನ್ನಲ್ಲಿ. ಇದು ನೀವು ಯಾವಾಗಲೂ ಕಡಲೆ ಹಿಟ್ಟು, ಟೊಮೊಟೊ ತೊಗೊಂಡು ಆವಾಗ ಮುಖಕ್ಕೆ ರಬ್ ಮಾಡ್ಕೊಳ್ತೀರಲ್ಲ, ಅದೇ ಲಿಸ್ಟಲ್ಲಿ ಇದನ್ನು ಹಾಕೊಳ್ಳಿ. ಸೊ ಯಾವಾಗ ಮುಖ ಸ್ಕಿನ್ ಡಲ್ ಅಂತ ಅನ್ನಿಸ್ತಾ ಇರುತ್ತಲ್ಲ ನಿಮಗೆ, ಅವಾಗೆಲ್ಲ ಇದನ್ನು ಮಾಡ್ಕೊಳ್ತಾ ಬನ್ನಿ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ನೀವು ನನ್ನನ್ನು ನೆನ್ಪು ಮಾಡ್ಕೊಳ್ತೀರ ಕೂಡ. ಸೊ ಇವತ್ತಿಗೆ ಇಷ್ಟೇ, ಮತ್ತೆ ಸಿಗೋಣ. ಥ್ಯಾಂಕ್ ಯು.